ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇದು ಹುರುಳಿಕಾಳನ್ನ ಒಣ ಹುರುಳಿಕಾಳನ್ನು ಬೇಯಿಸ್ಕೊಂಡು ಹೂರಣ ಮಾಡಿಕೊಂಡು ಹೋಳಿಗೆ ಮಾಡೋದನ್ನು ನೋಡೋಣ. ಹುರುಳಿ ಕಟ್ಟಿಂದ ರಸಮ್ ಮಾಡೋದನ್ನು ಹಾಕಿದ್ದೆ ನಿನ್ನೆ ವಿಡಿಯೋದಲ್ಲಿ. ಇವತ್ತು ವಿಡಿಯೋದಲ್ಲಿ ಹುರುಳಿಕಾಳು ನೋಡಿ, ಇದು ಹುರುಳಿಕಾಳು, ಒಣ ಹುರುಳಿಕಾಳು. ಇದನ್ನು ಓವರ್ ನೈಟು ನೆನೆಸಿಟ್ಟಿದ್ದೆ ನಾನು. ಇಲ್ಲ ಹಾಗೇನೂ ಹಾಕಿ ಬೇಯಿಸ್ಕೋಬೋದು. ಹಾಗೇನೂ ಕುಕ್ಕರ್ಗೆ ಹಾಕಿ 5-6 ವಿಸಿಲ್ ಬರ್ಸ್ಕೊಂಡ್ರೆ ಬೇಯುತ್ತೆ. ನೆನೆಸಿಟ್ರೆ ತುಂಬಾ ಸಾಫ್ಟಾಗಿ ಬೇಯುತ್ತೆ, ಹೋಳಿಗೆಗೆ ಮೃದುವಾಗಿ ಬರುತ್ತೆ. ಹಾಗಾಗಿ ನೆನೆಸಿಟ್ಟಿದ್ದೆ. ನೆನೆಸಿ ಕುಕ್ಕರ್ ನೋಡಿ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸೋಕ್ಕಿಟ್ಟಿದ್ದೆ. ಒಂದು 5-6 ವಿಸಿಲು ಬರ್ಸ್ಕೊಂಡಿದ್ದೀನಿ ನಾನು. ಈಗ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ. ಈ ಥರ ಒಂದು ಕಾಳು ತೊಗೊಂಡು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಸಾಫ್ಟಾಗಿ ಬೆಂದಿದೆ. ಇದನ್ನು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಕಟ್ ಸಪ್ರೇಟ್ ಮಾಡಿಕೊಂಡು ಇದರಲ್ಲಿ ರಸಮ್ ಮಾಡೋ ರೆಸಿಪಿ ಹಾಕಿದ್ದೀನಿ ನಾನು, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಕುದಿಯೋಕ್ಕಿಡೋಣ. ಪೂರ್ತಿಯಾಗಿ ನೀರೇನು ತೆಗಿಬಾರ್ದು, ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ. ಸ್ಟವ್ ಮೇಲೆ ಕುದಿಯೋಕ್ಕಿಟ್ಟು ಅದಕ್ಕೆ ಒಂದು ಬಟ್ಲಾಗುವಷ್ಟು ಕಾಯಿ ತುರಿ, 2-3 ಹಚ್ಚು ಅಷ್ಟು ಬೆಲ್ಲ. ಹುರುಳಿಕಾಳು ಎಷ್ಟು ಹಾಕಿರ್ತೀವೋ ಅಷ್ಟೇ ಕ್ವಾಂಟಿಟಿಲಿ ಬೆಲ್ಲ ಹಾಕಬೇಕು. ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಮುಚ್ಚಿ ಸಿಮ್ಮಲ್ಲಿಟ್ಟು ಒಂದು 5-6 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಕುದಿಸ್ಕೋಬೇಕು. ನೋಡಿ, ಬೆಲ್ಲ ಕರಗಿ ನೀರು ಥರ ಆಗಿದೆ, ಅಲ್ಲಿ ತನಕ ಕುದಿಸ್ಕೊಳ್ಳೋಣ. ಕುದಿಸಿ ನೋಡಿ, ಮಿಕ್ಸರ್ ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇದು ಬಿಸಿ ಇದ್ದಾಗ ರುಬ್ಬಿದ್ರೆ ಬೇಗನೆ ನೈಸಾಗುತ್ತೆ. ನೋಡಿ, ಇದಕ್ಕೆ ಕಣಕಕ್ಕೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ನಾನಿಲ್ಲಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ಒಂದು ಚಿಟಿಕೆ ಉಪ್ಪು, 2 ಸ್ಪೂನಷ್ಟು ಚಿರೋಟಿ ರವೆ, ಸ್ವಲ್ಪ 1-2-3 ಸ್ಪೂನು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಕಲಸಿ ಒಂದು 2-3 ಗಂಟೆಗಳ ಕಾಲ ನೆನೆಯೋಕೆ ಬಿಡಬೇಕು. ಅದು ನೆನೆಯಲಿ. ಇಲ್ಲಿ ನೋಡಿ, ಇದನ್ನೆಲ್ಲ ರುಬ್ಕೊಂಡು ಈ ಥರ ಹೂರಣ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಕಾಯಿ ಬೆಲ್ಲ ಎಲ್ಲ ಹಾಕಿ ಹೂರಣ ಮಾಡ್ಕೊಂಡು ನೋಡಿ ಈ ಥರ ಚಿಕ್ಕದಾದ ಉಂಡೆಗಳಾಗಿ ಮಾಡ್ಕೋಬೇಕು. ಇದನ್ನು ಹೋಳಿಗೆ ಮಾಡಲಿಕ್ಕೆ ಈಸಿ ಆಗುತ್ತೆ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ. ಹಾಗಾಗಿ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕಾಗತ್ತೆ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಪುಟ್ಟದಾದವು ಮಾಡ್ತಾಯಿದ್ದೀನಿ, ಹಾಗಾಗಿ ಇಷ್ಟು ಉಂಡೆ ಸಾಕಾಗುತ್ತೆ. ಒಂದು ಬಟರ್ ಪೇಪರ್ ಅಥವಾ ಹೋಳಿಗೆ ಶೀಟ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ಈಗ ಇದು ಚೆನ್ನಾಗಿ ನೆಂದಿದೆ. ನೆಂದು ಹಿಂಗೆ ಎತ್ತಿದ್ರೆ ಮೇಲೆ ಹೀಗೆ ಬರಬೇಕು. ಆಗಾಗ ನೆಂದಿದೆ ಅಂತ ಅರ್ಥ. ಒಂದು ಅಷ್ಟೇ ಉಂಡೆ ಕ್ವಾಂಟಿಟಿಗಿನ್ನ ಸ್ವಲ್ಪ ಕಡಿಮೆ ಕಣಕನ ತೊಗೋಬೇಕು. ನಾವು ಹೂರ್ಣದ ಉಂಡೆ ಏನು ಮಾಡ್ಕೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಜಾಸ್ತಿ ಹಾಕಿದ್ರೆ ಸೈಡ್ಸಲ್ಲೆಲ್ಲ ಹಿಟ್ಟು ಬಂದುಬಿಡತ್ತೆ. ನೋಡಿ, ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ಇದೇನು ಕಷ್ಟ ಇಲ್ಲ. ಸ್ವಲ್ಪ ಅಗಲವಾಗಿ ತೊಟ್ಕೊಂಡು ಮಧ್ಯದಲ್ಲಿ ಕಣಕ ಇಟ್ಟು ಈ ಥರ ಕ್ಲೋಸ್ ಮಾಡಿಕೊಂಡು ಮತ್ತು ಅದನ್ನು ಉಲ್ಟಾ ಹಾಕ್ಕೊಂಡು ಆರಾಮಾಗಿ ತೊಟ್ಕೋಬೋದು. ಸೆಂಟ್ರಲ್ಲಿ ಪ್ರೆಸ್ ಮಾಡಬಾರ್ದು ಇದನ್ನು. ಸೈಡ್ಸೆಲ್ಲ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಅಂಗೈಯಲ್ಲಿ ತೊಟ್ಟಿದ್ರೆ ಈ ಕೈದು ಚೆನ್ನಾಗೆ ಬರುತ್ತೆ. ಅಂಗೈಯಿಂದ ಈ ಥರ ಸಾಫ್ಟಾಗಿ ತೊಟ್ಕೊಂಡಿದ್ದೀನಿ. ತುಂಬ ಏನು ತೆಳುವಾಗಿ ಬರಲ್ಲ ಇದು ಹುರುಳಿಕಾಳಾಗಿರೋದ್ರಿಂದ ಅಷ್ಟು ನೈಸ್ ಆಗಿರೋದಿಲ್ಲ. ಹೂರ್ಣ ಥರ ಸ್ವಲ್ಪ ದಪ್ಪ ಸೈಜಲ್ಲೇ ತೊಟ್ಟಿದ್ದೀನಿ ನಾನೀಗ. ನೋಡಿ, 2 ಸೈಡಲ್ಲೂ ಸ್ವಲ್ಪ ಆಯಿಲ್ ಹಚ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ತುಂಬಾ ಬೇಳೆ ಹೋಳಿಗೆಗಿಂತ ರುಚಿಯಾಗತ್ತೆ. ಇದು ತುಂಬಾ ಟೇಸ್ಟಿಯಾಗುತ್ತೆ. ರೆಡಿ ಆಯಿತು. ಇನ್ನೊಂದು ಹೋಳಿಗೆನೂ ಅದೇ ಥರ ತೊಟ್ಕೊಂಡಿದ್ದೀನಿ. ತೊಟ್ಕೊಂಡು ನೋಡಿ, ಕವರ್ ಹಾಕಿಬಿಟ್ಟು ಹಾಕಿದ ತಕ್ಷಣ ತೆಗಿಬಾರ್ದು, ಬರೋದಿಲ್ಲ. ಸ್ವಲ್ಪ ಈ ಥರ ಹಾಕಿ ಪ್ರೆಸ್ ಮಾಡಿಕೊಂಡ್ರೆ ಅದು ಹೆಂಚಿಗೆ ಕಚ್ಕೊಳ್ಳುತ್ತೆ ಹೋಳಿಗೆ. ಕಚ್ಚಿದಾದಮೇಲೆ ನಿಧಾನವಾಗಿ ಶೀಟನ್ನು ತೆಗೆದ್ರೆ ಹೋಳಿಗೆ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು 2 ಕಡೆ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತೆಕ್ಕೊಂಡ್ರೆ
ಬಿಸಿ ಬಿಸಿಯಾದ ಹುರುಳಿ ಹೋಳಿಗೆ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ನೋಡಿ. ಇಲ್ಲಿ 2 ಮಾವಿನ ಇನ್ನೂ ಇತ್ತು ಮನೇಲಿ, ಹಾಗೆ ಅದನ್ನು ಸೀಕರಣೆ ಥರ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮಾವಿನ ಹಣ್ಣನ್ನ ಈ ಥರ ಹಚ್ಕೊಳ್ಳೋಣ, ಸೈಡ್ಸು ಹಚ್ಕೊಂಡು ನೋಡಿ, ಈ ಥರ ಸ್ಪೂನಿಂದ ಈ ಥರ ಸ್ಕ್ವೇರ್ ಶೇಪ್ ಆಗಿ ಕಟ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ತೆಗೆದ್ರೆ ಎಲ್ಲ ಓಪನ್ ಆಗುತ್ತೆ. ಇದನ್ನು ನೀಟಾಗೆ ಈ ಥರ ಓಪನ್ ಮಾಡಿಕೊಂಡು ಬೋಲಿಗೆ ಹಾಕ್ಕೊಳ್ಳೋದು ಅಷ್ಟೇ, ಸಿಂಪಲ್ಲು. ಹಾಕ್ಕೊಂಡು ಈ ವಾಟೆ ಇರುತ್ತಲ್ಲ ಅದ್ರ ಸುತ್ತ ಇರೋ ಸಿಪ್ಪೆನ ತೆಗೆದು ಕೈಯಿಂದ ಹಿಂಡ್ಕೊಂಡ್ರೆ ಆ ವಾಟೆಯಲ್ಲಿರುವಂಥ ಖಂಡದ ಅಂಶ ಎಲ್ಲ ಬರುತ್ತೆ ನೋಡಿ. ಈ ಥರ ಹಾಕ್ಕೊಂಡು ನೋಡಿ, ಇದು ಬೆಲ್ಲದ ಪುಡಿ. ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಸಕ್ಕರೆ ಬೆಲ್ಲ ಬೇಕಾಗಲ್ಲ, ಹೋಳಿಗೆದೇ ಸ್ವೀಟ್ ಇರೋದರಿಂದ ಸುಮ್ಮನೆ ಟೇಸ್ಟಿಗಷ್ಟೇ ಹಾಕ್ತಾಯಿದ್ದೀನಿ. ಹಾಕಿ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೀಕರಣೆ ರೆಡಿ ಆಯಿತು. ಈ ಕಡೆ ಹೋಳಿಗೆನೂ ರೆಡಿ ಆಗಿದೆ, ಹೋಳಿಗೆ ಸೀಕರಣೆ ರೆಡಿ ಆಗಿದೆ.